ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮನೆಯ ವಾಸ್ತು ಮತ್ತು ನಕಾರಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ ಕೇವಲ ಗೋಮತಿ ಚಕ್ರದ ಪ್ರಯೋಗವೇಗೆ ತಿಳಿಸ್ಕೊಡ್ತೇನೆ ನೋಡಿ. ಇದು ಭಾಳ ಸ್ವಾಭಾವಿಕವಾಗಿ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಚಾರ. ಕೊನೆಯ ಭಾಗದಲ್ಲಿ ತಿಳಿಸ್ತಾ ಇದ್ದೇನೆ ನೋಡಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ. ಈ ದಿನ ಶುಕ್ರವಾರ ಇರತಕ್ಕಂಥದ್ದು, ಅಷ್ಟಮಿ ತಿಥಿ, ಹಾಗೆ ಶುಕ್ಲ ಪಕ್ಷ ಇರತಕ್ಕಂಥದ್ದು, ಶೂಲ ಯೋಗ ಇರತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು. ಹಾಗೆ ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 35 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ 7 ಗಂಟೆ 25 ನಿಮಿಷದಿಂದ 9 ಗಂಟೆ 23 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ, ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 8 ಗಂಟೆ 24 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 38 ನಿಮಿಷದಿಂದ 2 ಗಂಟೆ 30 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿ ಪುಷ್ಯ ನಕ್ಷತ್ರ ಅಂತ ನೋಡಿ. ಹಾಗಾಗಿ 12 ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆ ಇರ್ತದೆ, ಅನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಚಿಂತನೆಗಳು ಜಾಸ್ತಿ ಇರತಕ್ಕಂಥ ಸಮಯ, ಅಥವಾ ತಾಯಿಯ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಬರ್ತದೆ. ಅನ್ಬ್ಯಾಲೆನ್ಸ್ ಇರತಕ್ಕಂಥ ದಿನವಾಗ್ತದೆ. ನಷ್ಟದ ಭಾವದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ಹಾಗೆ ವಾಹನಾದಿಗಳಲ್ಲಿ ಅಥವಾ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಈ ದಿನ ಕಂಡು ಬರ್ತಾ ಇದೆ. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಕೃಷಿಯ ಚಟುವಟಿಕೆಗಳೇ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಜಾಸ್ತಿ. ಸಾಧ್ಯವಾದರೆ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಈ ಬಡವರಿಗೆ, ಅಂಗವಿಕಲರಿಗೆ ಕೈಲಾದ ಸಹಾಯ ಅಥವಾ ಪೂರಿ ಸಾಗು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಓಂ ಜಂ ಶನೇಶ್ವರಾಯ ನಮಃ 108 ಬಾರಿ ಮಂತ್ರವನ್ನು ಹೇಳಿ, ಸ್ವಲ್ಪ ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ವೃಷಭ ರಾಶಿಯವರಿಗೆ ಖಂಡಿತವಾಗಿ ಒಂದು ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರ. ಅದೇ ರೀತಿಯಾಗಿ ಈ ದಿನ ಲಾಭದ ವಾತಾವರಣ ಇರ್ತದೆ. ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಯಾವುದೇ ಒಂದು ರೀತಿಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದಿದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಶುಭದ ದಿನ. ವೃಷಭ ರಾಶಿಯವ್ರಿಗೂ ನೋಡಿ, ಒಂದು ಸಣ್ಣ ತಿರುಗಾಟದಿಂದಲೂ ಕೂಡ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ. ಅರ್ಥಾತ್ ಮಾರ್ಕೆಟಿಂಗ್ ಏಜೆನ್ಸಿಯವರು ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ಳಿ. ಇನ್ನಷ್ಟು ಶುಭದ ಕಾಲ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯ ಫಲಾಫಲ. ಮಿಥುನ ರಾಶಿಯವರಿಗೆ ಅಧಿಕಾರದ ಮನೋಭಾವತೆ ಇರ್ತದೆ. ಜೊತೆಗೆ ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರ ಜೊತೆ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮಾತುಕತೆಗಳ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಪೊಟೆನ್ಷಿಯಾಲಿಟಿ ಇರ್ತದೆ ಒಟ್ಟಾರೆಯಾಗಿ ನೋಡೋದಾದರೆ. ಬಟ್ ಸಾಲ ಮಾತ್ರ ಮಾಡಬೇಡಿದ್ದೀರ. ಸಾಲದ ಚಿಂತನೆಗಳು ಕಾಡುತ್ತೆ, ಬಟ್ ಸಾಲ ಮಾತ್ರ ಮಾಡಬೇಡಿ. ಅದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಬಟ್ ಬೇರೆ ವಿಚಾರಕ್ಕೆ ತಗೊಂಡಾಗ ಅಧಿಕಾರದ ಮನೋಭಾವ ಇರ್ತದೆ. ಅದೇ ರೀತಿಯಾಗಿ ಏನೇ ಬಂದರೂ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆ ವಿಚಾರ ಹೊರತುಪಡಿಸಿ ಮಿಕ್ಕ ವಿಚಾರ ಅಷ್ಟು ಉತ್ತಮತೆಯನ್ನು ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ತಂದೆಯೊಟ್ಟಿಗಿನ ವಾಗ್ವಾದ ಕೇಳ್ತೀರ. ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳೇ ಮೋಸ ಮಾಡ್ತಕ್ಕಂಥದ್ದು ಇರ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಮಂದಗತಿಯ ಚಾಲನೆ ಇರತಕ್ಕಂಥ ಸಮಯ, ಅದನ್ನು ನೋಡ್ಕೊಳ್ಳಿ.
ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಂದಗತಿ, ನಂಬಿಕೆಯಿಂದ ಮೋಸ ಹೋಗ್ತಕ್ಕಂಥದ್ದು, ಇನ್ನು ಇಟ್ಟಿರ್ತಕ್ಕಂಥ ನಂಬಿಕೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗ್ತದೆ. ಸಿಂಹ ರಾಶಿಯ ಫಲಾಫಲ, ಯಾವುದೇ ಕಾರಣಕ್ಕೂ ಅನ್ನೆಸಸರಿಯಾಗಿ ಸಾರ್ವಜನಿಕ ಅಥವಾ ಯಾವುದೇ ಕೇಸಸ್ಗಳಾಗಿರ್ಬೋದು ಅಥವಾ ಶತ್ರುಗಳಾಗಿರ್ಬೋದು ಅನ್ನೆಸಸರಿಯಾಗಿ ಮುಂದಾಳತ್ವವನ್ನು ವಹಿಸಿಕೊಂಡು ಯಾವುದೇ ಕಾರ್ಯವನ್ನು ಮಾಡಿಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ, ನಷ್ಟವನ್ನು ಕೊಡುತ್ತೆ, ನಿಂದನೆಗಳು ಬರುತ್ತೆ. ಆರೋಗ್ಯದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಶನಿಯ ಮಂತ್ರವನ್ನು ಅಥವಾ ಶಿವನ ಮಂತ್ರವನ್ನು ಜಪವನ್ನು ಮಾಡೋದು ಭಾಳ ಮುಖ್ಯ. ಸಿಂಹರಾಶಿ ಸಾಧ್ಯವಾದರೆ ಸ್ವಲ್ಪ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಉತ್ತಮ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಖಂಡಿತವಾಗಿ ಲಾಭದ ದಿನ, ವ್ಯಾವಹಾರಿಕವಾಗಿ ಲಾಭವನ್ನು ಪಡಿತಕ್ಕಂಥ ದಿನ, ಜೊತೆಗೆ ಸೇವಾ ಮನೋಭಾವತೆ ಇರ್ತದೆ. ಹಾಗೆ ಅದರಲ್ಲಿ ಉತ್ಕೃಷ್ಟತೆ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತೀರ. ದಾಂಪತ್ಯ ಸಣ್ಣ ಪುಟ್ಟ ವಿರಸಗಳ ಬಿಟ್ಟರೆ ಇನ್ನು ಮಿಕ್ಕ ವಿಚಾರ ಶುಭವಿದೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ. ಬಟ್ ಸ್ವಲ್ಪ ಸಾಲ ಬಾಧೆ ಕಾಡುತ್ತೆ, ಸಾಲದಿಂದ ಒತ್ತಡ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಏನಾದರೂ ಲೋನು ಮತ್ತೊಂದು ತೊಗೋಬೇಕು ಅಂದರೆ ಸರ್ಕಾರದ ಬ್ಯಾಂಕ್ಗಳಿಂದ ಮತ್ತೊಂದು ಕಡೆಯಿಂದ ಕ್ರೆಡಿಟ್ ಅಂದರೆ ಸಾಲ ದೊರೆತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಿ. ಕೆಲವೊಂದು ಹಿತಶತ್ರುಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಹನುಮಾನ್ ಚಾಲೀಸವನ್ನು ಓದೋದು ಭಾಳ ಮುಖ್ಯ, ಶುಭವಾಗ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಸೋಂಬೇರಿತನ ಕಾಡುತ್ತೆ. ಬಿಡಪ್ಪ, ಯಾವ ಕೆಲಸನೂ ಮಾಡೋದು ಬೇಡ ಅಂತಕ್ಕಂಥ ಮನೋಭಾವತೆ ಬರ್ತದೆ. ಅದೇ ರೀತಿಯಾಗಿ ಕೆಲವೊಂದು ಬಾರಿ ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳು ಕೂಡ ವಂಚಿತ ಆಗ್ತದೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಿಲ್ಲ. ಹಣಕಾಸು ವಹಿವಾಟುಗಳು ಹಿನ್ನಡೆ ಆಗ್ತದೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದು ಕಡಿಮೆ ಇದೆ. ಫ್ಲಕ್ಚುಯೇಟಿಂಗ್ ಇನ್ ಕ್ಯಾರೆಕ್ಟರ್ಸ್ ಅಂತ ನೋಡಿದ್ವಿ. ಅದೇ ಈ ಕೆಲಸದಲ್ಲೂ ಕೂಡ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಧನುರಾಶಿಯವರ ಫಲಾಫಲ ಹೆಚ್ಚಿನ ಕಾಳಜಿ ಜಮೀನು ಅಥವಾ ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥರುತ್ತೆ. ಕೆಲವೊಂದು ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ. ಬಟ್ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಮೃತ್ಯುಂಜಯ ಜಪವನ್ನು ಮಾಡಿ. ಆಸ್ತಿಯ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಧನುರಾಶಿಯವರಿಗೆ. ದಿಸ್ ಈಸ್ ದ ಮೈನ್ ಪಾಯಿಂಟ್. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ, ಸೋಂಬೇರಿತನ ಕಾಡುತ್ತೆ, ಓದಿದ್ದು ಮರ್ತೋಗ್ತದೆ. ಅದಕ್ಕೋಸ್ಕರ ಶಿವನ ಧ್ಯಾನ. ಓಂ ನಮಃ ಶಿವಾಯ, ಶಿವಾಯ ಓಂ ಮಂತ್ರ ಸ್ವಲ್ಪ ಕನ್ಸಿಸ್ಟೆನ್ಸಿಯನ್ನು ಕೊಡುತ್ತೆ, ಜೊತೆಗೆ ಲಾಭವನ್ನು ಕೊಡುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಸೊ ಮಕರ ರಾಶಿಯವರ ಫಲವನ್ನು ನಾವು ನೋಡಿದಾಗ, ವೀಕ್ಷಣೆಯನ್ನು ಮಾಡಿದಾಗ, ತೃತೀಯಾತ್ ಭಾವ ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ನಾನು ಎಚ್ಚರ ಕೊಡ್ತಾ ಇದ್ದೇನೆ. ಬಟ್ ಬಿಸ್ನೆಸ್ ವಹಿವಾಟುಗಳು ಮತ್ತೊಂದು ಎಲ್ಲ ಚೆನ್ನಾಗಿರುತ್ತೆ. ನೆರೆ ಹೊರೆ ಸಹೋದರ ಸಹೋದರಿಯರ ನಡುವೆ ಕಾಳಗ ಬರ್ತದೆ. ಇವತ್ತು ಕೂಡ ಸ್ವಲ್ಪ ಅದನ್ನು ಜಾಗರೂಕತೆ ವಹಿಸ್ಕೊಳ್ಳಿ. ಅನ್ನೆಸಸರಿಯಾಗಿ ಯಾವುದೇ ಮಾತುಕತೆಗಳನ್ನು ಬೇಡದಿರೋ ಮಾತುಕತೆಗಳನ್ನು ಆಡ್ಲಿಕ್ಕೆ ಹೋಗಬೇಡಿ. ಇದು ಮಾತುಕತೆಗಳಲ್ಲಿ ಕೂಡ ವಿಫಲತೆಯನ್ನು ಕೊಡುತ್ತೆ. ಬಟ್ ವ್ಯಾಪಾರ ಅಭಿವೃದ್ಧಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಫಾಸ್ಟ್ ಗ್ರೋಯಿಂಗ್ ಆಗಿಬಿಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಮಿಕ್ಕಿದ್ದು ಸಾಧಾರಣವಾಗಿರ್ತಕ್ಕಂಥ ಫಲಗಳು. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರು ಅನ್ನೆಸಸರಿ ಆಗಿರ್ತಕ್ಕಂಥ ವ್ಯಾಜ್ಯಗಳು ಬರ್ತದೆ. ಕುಟುಂಬದಲ್ಲಿ ಅನ್ನೆಸಸರಿ ಆಗಿರ್ತಕ್ಕಂಥ ವ್ಯಾಜ್ಯಗಳು, ನೀನು ಆ ಕೆಲಸ ಮಾಡಲಿಲ್ಲ, ನಾನು ಹೇಳಿದ್ದು ಈ ಕೆಲಸ ಮಾಡಲಿಲ್ಲ ಅಂತಕ್ಕಂಥ ವ್ಯಾಜ್ಯಗಳು ಕುಟುಂಬ ರಾಶಿಯಲ್ಲಿ ಬರ್ತದೆ. ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಕಾಡ್ತದೆ. ಹಣಕಾಸು ಸ್ವಲ್ಪ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಬರ್ತಾ ಇದೆ. ಸ್ವಲ್ಪ ಸಮಾಧಾನದಿಂದಿರಲಿಕ್ಕೋಸ್ಕರ ಓಂ ಹನುಮತೇ ನಮಃ ಮಂತ್ರವನ್ನು ಜಪವನ್ನು ಮಾಡ್ಕೊಳ್ಳಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆಯನ್ನು ತರಲ್ಲ. ಏನಾದರೂ ಕೆಲಸ ಮಾಡ್ತೀರಾ, ದುಡಿತೀರಾ, ಬಟ್ ಉಳಿಯೋದು ಕಷ್ಟ ಆಗ್ತದೆ. ಈಗೋಸ್ಟಿಕ್ ನೇಚರ್ ಇಲ್ಲಿ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪವನ್ನು ಮಾಡ್ಕೊಳ್ಳೋದು, ಕೆಲವೊಂದು ಬಾರಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ.
ಬ್ಲ್ಯಾಂಕ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ತಲೆ ಬ್ಲ್ಯಾಂಕ್, ಬೇಡಪ್ಪ ಏನು ಮಾಡೋದು ಏನು ಕಥೆನೋ ಅಂತಕ್ಕಂಥದ್ದು ಬರುತ್ತೆ. ಬಟ್ ಹಣಕಾಸಿನ ಬಗ್ಗೆ ಎಚ್ಚರ. ಸ್ವಲ್ಪ ಲಾಭ ನಷ್ಟ ಎರಡೂ ಇರೋದ್ರಿಂದ ಸ್ವಲ್ಪ ಅನ್ಬ್ಯಾಲೆನ್ಸ್ ಇರತಕ್ಕಂಥ ಸನ್ನಿವೇಶಗಳು ಮೀನರಾಶಿಯವರಿಗೆ ಬರುತ್ತೆ. ಹಾಗಾಗಿ ಸಾಧ್ಯವಾದ ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿಕೊಳ್ಳಿ, ಸ್ವಲ್ಪ ಶುಭ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ವಾಸ್ತು ಇನ್ಬ್ಯಾಲೆನ್ಸ್ ಇದೆ, ಮನೆಯಲ್ಲಿ ಅಷ್ಟು ಉತ್ತಮವಾಗಿಲ್ಲ, ನೆಮ್ಮದಿ ಕಡಿಮೆ ಇದೆ, ಅಥವಾ ಮನೆ ತುಂಬ ದಿನಗಳಿಂದ ಕಟ್ಟಿ ಹಾಗೆ ಬಿಟ್ಟಿದ್ದೀನಿ ಗುರುಗಳೇ, ಪುನರ್ನಿರ್ಮಾಣ ಮಾಡಬೇಕು, ವಾಸ್ತು ಸಮಸ್ಯೆ ಇದೆ, ಏನು ಮಾಡಬೇಡಿ. ಕೇವಲ 4 ಗೋಮತಿ ಚಕ್ರವನ್ನು ತಗೊಳ್ಳಿ. 4 ಗೋಮತಿ ಚಕ್ರ 4 ಕೋಣೆಯಲ್ಲಿ, ಅಂದರೆ 4 ಮೂಲೆಯಲ್ಲಿ ಸ್ವಲ್ಪ ಅಗೆದು ಅದನ್ನು ಹೂತಾಕಿ. ಅಥವಾ ಅಗೆದು ಊತಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದೊಂದು ಸ್ಟ್ಯಾಂಡ್ ಅಂದರೆ ಚಿಕ್ಕ ಸ್ಟ್ಯಾಂಡ್ ಮಾಡಿ ಅಲ್ಲಿ ಆ ಗೋಮತಿ ಚಕ್ರವನ್ನು ಸ್ಟಿಕ್ ಮಾಡಿ. ಖಂಡಿತವಾಗಿ ನಿಮಗೆ ಆ ವಾಸ್ತುವಿನ ಸಮಸ್ಯೆ ಬಗೆಹರಿದು ಶುಭವಾಗ್ತಕ್ಕಂಥದ್ದು ಸತ್ಯ. ಮಾಡಿ ನೋಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.